ಇವುಗಳು ಎಲ್ಲ ನನ್ನ ಹೊರಗಿನ ಬೆಕ್ಕುಗಳು. ಅವರಿಗೆ ಮನೆ ಇಲ್ಲ ಹೇಳಿ ನಾನು ಅವರಿಗೆ ಊಟ ಹಾಕ್ತೇನೆ. ಸುಮಾರು 13 ಬೆಕ್ಕುಗಳು ಉಂಟು. ಆ 13 ಬೆಕ್ಕುಗಳಿಗೂ ನಾನು ಬೆಳಿಗ್ಗೆ ಮತ್ತು ಸಂಜೆ ಊಟ ಹಾಕ್ತೇನೆ. ಊಟ ಹಾಕುವ ಹೊತ್ತಲ್ಲಿ ಅವುಗಳು ಬೊಬ್ಬೆ ಹಾಕಿಕೊಂಡು ರೆಡಿ ಇರ್ತವೆ. ನನಗೆ ಒಂದು ಮನಸ್ಸಿಗೆ ಸಮಾಧಾನ. ಹೊಟ್ಟೆಗೆ ಇಲ್ಲದ ಬಾಯಿ ಬರದವರಿಗೆ ಹೊಟ್ಟೆಯನ್ನು ತುಂಬಿಸಿದೆ ಅಲ್ಲ ಹೇಳಿ ಒಂದು ನನಗೆ ತುಂಬ ಸಮಾಧಾನ. ಅದಕ್ಕೋಸ್ಕರ ನಾನು ಅವರಿಗೆ ಊಟವನ್ನು ಹಾಕ್ತೇನೆ. ಪಾಪ ಕಾಣ್ತದೆ. ಕೆಲವು ಮಾರ್ಗದಲ್ಲಿ ಬಿಟ್ಟಂತಹ 1 ತಿಂಗಳಾಗುವಂತಹ 2 ಬೆಕ್ಕುಂಟು. ಅದನ್ನು ನಾನು ಮೊನ್ನೆ ತಂದದ್ದು. ಅದಕ್ಕೆ ಇವತ್ತು ಸ್ನಾನ ಮಾಡಿಸಿದೆ. ಹಾಗೆ ಇವತ್ತು ಕ್ಲೀನ್ ಕಾಣ್ತದೆ ಅವುಗಳು. ಆದರೆ ಹಾಲಿಗೋಸ್ಕರ ಹಾಲು ತಿನ್ನುವಂಥವರು ಈಗ ಊಟ ತಿನ್ನಬೇಕಾದಂಥ ಗತಿ ಬಂದಿದೆ ಅವರಿಗೆ. ಯಾರೋ ಮಾರ್ಗದಲ್ಲಿ ಬಿಸಾಡಿದ್ದಾರೆ. ಮೊನ್ನೆ ನಾನು 8:30 ಗಂಟೆಗೆ ಮಾರ್ಗದಲ್ಲಿ ಹೋಗುವಾಗ ನನಗೆ ಸಿಕ್ಕಿತು. ಅವರಿಗೆ ಬಿಡಲು ಮನಸ್ಸು ಬರದೆ ಮನೆಗೆ ಕರ್ಕೊಂಡು ಬಂದಿದ್ದೇನೆ. ಹಾಗೆ 13 ಕೆಲವೊಮ್ಮೆ 14 ಬೆಕ್ಕು ಕೂಡ ಆಗ್ತದೆ ನನಗೆ. ಹೊರಗೆ ಇದ್ದ ಎಲ್ಲ ಬೆಕ್ಕುಗಳು ಇಲ್ಲಿ ತಿಂದು ಇರ್ತದೆ. ಆದರೆ ನನಗೆ ನೇಬರ್ನವ್ರದ್ದು ತುಂಬ ಕಿರಿಕಿರಿ ಉಂಟು. ಎಲ್ಲ ಬೆಕ್ಕುಗಳಿಗೆ ಊಟ ಹಾಕಿ ನಮಗೆ ಮಲಗಲಿಕ್ಕೆ ಆಗೋದಿಲ್ಲ ಹೇಳಿ. ಹಾಗೇನಿಲ್ಲ, ಪಾಪ ಅವುಗಳು ತಿಂದು ಅವುಗಳಷ್ಟಕ್ಕೆ ಇರ್ತದೆ ಇಲ್ಲಿ. ಆದರೂ ನೆರೆಕರೆಯವರಿಗೆ ಸ್ವಲ್ಪ ನಂಜು ಇದ್ದ ಕಾರಣ ಇದೆಲ್ಲ ಹಾಗೆಲ್ಲ ಆಗ್ತದೆ. ಪಾಪ ನೋಡಿ ಹೇಗೆ ಕಾಯ್ತದೆ ನೋಡಿ, ಹೊಟ್ಟೆಗೆ ತಿನ್ನಲಿಕ್ಕೆ. ಪಾಪ ಊಟ ತಿನ್ನಲಿಕ್ಕೆ ಕಾಯ್ತಾ ಉಂಟೆಲ್ಲ. ನಾನು ವೀಡಿಯೋ ತೆಗೆಯುವ ಕಾರಣ ಅವರುಗಳಿಗೆ ಸ್ವಲ್ಪ ಲೇಟ್ ಆಯಿತು. ಪಾಪ ಕಾಯ್ತಾ ಉಂಟು. ನಾನು ಅವರುಗಳಿಗೆ ಊಟ ಹಾಕ್ತೇನೆ. ಸಿಗುವ ಇನ್ನೊಂದು ವಿಡಿಯೋದಲ್ಲಿ. ಪ್ಲೀಸ್ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.